ಹಾಸನ ಜಿಲ್ಲೆಯಲ್ಲಿ ಇವತ್ತು ಕೂಡ 4 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ ಹೃದಯಾಘಾತದ ಸರಣಿ ಸಾವು. ಹದಿಹರಿದ ಜನರೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. 20 ವರ್ಷದೊಳಗಿನ 4 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 20 ರಿಂದ 50 ವರ್ಷದ ನಡುವಿನ 14 ಜನ ಈವರೆಗೂ ಹಾಸನದಲ್ಲಿ ಡೆತ್ ಆಗಿದೆ. 50 ವರ್ಷ ಮೇಲ್ಪಟ್ಟ 14 ಜನ ಹೃದಯಾಘಾತಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಕೇವಲ 43 ದಿನಗಳ ಅಂತರದಲ್ಲಿ 32 ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರುವಂತಹ ಪ್ರಕರಣಗಳು. ಹಾಸನದಲ್ಲಿ ಹೃದಯಾಘಾತಕ್ಕೆ ಒಟ್ಟು 43 ದಿನಗಳ ಅವಧಿಯಲ್ಲಿ 32 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 20 ವರ್ಷದ ಒಳಗಿನ ವಯಸ್ಸಿನವರು 4 ಸಾವನ್ನಪ್ಪಿದ್ದಾರೆ. ಇಲ್ಲಿ ಯಾವ ವಯೋಮಾನವನ್ನು ಕೂಡ ನೋಡೋ ಹಾಗಿಲ್ಲ, ಯಾಕಂದ್ರೆ ಎಲ್ಲರನ್ನೂ ಕೂಡ ಆವರಿಸಿಕೊಳ್ತಾ ಇದೆ ಹೃದಯಾಘಾತದ ಪ್ರಕರಣ. 20 ರಿಂದ 50 ವರ್ಷದೊಳಗಿನವರು ಒಟ್ಟು 14 ಮಂದಿ ಸಾವನ್ನಪ್ಪಿದ್ದಾರೆ. ಇದು ಬಹಳ ಆತಂಕವನ್ನ ಮೂಡಿಸ್ತಾ ಇರೋದು. ಇನ್ನು 50 ವರ್ಷ ಮೇಲ್ಪಟ್ಟವರ ಡೆತ್ ವರದಿಯನ್ನ ನೋಡ್ತಾ ಇದ್ರೆ 14 ಮಂದಿ 50 ವರ್ಷ ಮೇಲ್ಪಟ್ಟವರು ಈ 43 ದಿನಗಳ ಅವಧಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಸಾವಾಗಿರೋದು. ಒಟ್ಟು 43 ದಿನ ಕೌಂಟಲ್ಲಿ 32 ಡೆತ್ ರಿಪೋರ್ಟ್ ಲಭ್ಯವಾಗಿದೆ. ಎಲ್ಲವೂ ಕೂಡ ಹಾರ್ಟ್ ಅಟ್ಯಾಕ್ ಅಂತ ಹೇಳಲಾಗ್ತಿದೆ. ಈಗ ಇದೇ ಆತಂಕವನ್ನ ಮೂಡಿಸ್ತಾ ಇರೋದು. ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ, ಸಡನ್ ಆಗಿ ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಆ ಜಿಲ್ಲೆಯಲ್ಲೇ ಯಾಕೆ ಅಂತ. ಹಾಸನದ ಜನತೆ ಈಗ ಒಂದು ರೀತಿ ಏನ್ ಮಾಡಬೇಕು, ನಾವು ನಮ್ಮ ಆರೋಗ್ಯ ಶಿಸ್ತಿನಲ್ಲೇ ಇದ್ರೂ ಕೂಡ ಈ ರೀತಿಯಾಗಿ ಡೆತ್ ಆಗ್ತಾ ಇದೆಯಲ್ಲ ಅಂತ ಸಹಜವಾಗಿ ಒತ್ತಡಕ್ಕೆ ಒಳಗಾಗ್ತಿದ್ದಾರೆ. ಈ ಒತ್ತಡದ ಪರಿಣಾಮ ಅವರುಗಳನ್ನ ಆಸ್ಪತ್ರೆ ಕಡೆ ಕರ್ಕೊಂಡ್ಬರ್ತಾ ಇದೆ. ಎಲ್ಲವೂ ನಾರ್ಮಲ್ ಅಂತ ಹೇಳ್ಕೊಳ್ಳೋರು, ಯಾವ ಸಮಸ್ಯೆಯೂ ಇಲ್ಲ ನಮ್ಮ ಲೈಫ್ ಹಿಸ್ಟ್ರಿಯಲ್ಲಿ, ಒಂದು ಸಣ್ಣ BP ಮತ್ತೊಂದು ಮಗದೊಂದು ಎಂಥದ್ದು ಇಲ್ಲ, ಆದರೂ ಡೆತ್ ಆಗ್ತಿದೆ ಅಂತ ಕೆಲವರು ಹೇಳ್ತಾರೆ. 20 ವರ್ಷದ ಒಳಗಿನವರು ಡೆತ್ ಆಗ್ತಾ ಇದೆ, ಅದು ಹೃದಯಾಘಾತಕ್ಕೆ ಅಂದ್ರೆ ನೋಡಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. 43 ದಿನಗಳ ಅವಧಿಯಲ್ಲಿ 32 ಹೃದಯಾಘಾತ ಪ್ರಕರಣ ಅಂತ ಒಟ್ಟು ರಿಪೋರ್ಟ್ ಸಿಗ್ತಾ ಇದೆ. ಬಟ್ ಆರೋಗ್ಯ ಇಲಾಖೆ ಹೇಳುತ್ತೆ ಇದು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಆ ಕಾರಣಕ್ಕೆ ಇದನ್ನ ಪರ್ಟಿಕ್ಯುಲರ್ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ. ಆದ್ರೆ ಸಂಬಂಧಿಕರು ಏನ್ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ? ದಿವ್ಯಜ್ಯೋತಿ, ಏನು ಮೇ 20 ರಿಂದ ಹೃದಯಾಘಾತ ಪ್ರಕರಣಗಳು ಬೆಳಕಿಗೆ ಬರಕ್ಕೆ ಪ್ರಾರಂಭವಾದ ಮೇ 20 ರಿಂದ ಇಲ್ಲಿವರೆಗೆ ಅಂದ್ರೆ ಸುಮಾರು 1.5 ತಿಂಗಳಲ್ಲಿ 32 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. 24 ಗಂಟೆಗಳಲ್ಲಿ 4 ಮಂದಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರದ ಒಂದು ಸೂಚನೆ ಹಾಗೂ ಜಿಲ್ಲಾಡಳಿತ ಒಂದು ವರದಿಯನ್ನ ಒಂದು ವಾರದೊಳಗೆ ಕೊಡಬೇಕು ಅಂತ ಹೇಳಿ ಪ್ರತ್ಯೇಕ ತಂಡಗಳನ್ನ ಮಾಡಿ ಅವರನ್ನ ಈಗಾಗಲೇ ವರದಿ ಸಲ್ಲಿಸಬೇಕು ಅಂತ ಸೂಚನೆ ನೀಡಿದೆ. ಹಾಗಾಗಿ 3 ತಂಡಗಳು, DHO ಅನಿಲ್ ಅವರ ನೇತೃತ್ವದ 3 ತಂಡಗಳು ಯಾರು ಹೃದಯಾಘಾತ ಮೃತಪಟ್ಟಿದ್ರು ಅವರ ಮನೆಗಳಿಗೆ ತೆರಳಿ ಅವರ ಪತ್ನಿ ಇರ್ಬೋದು ಅಥವಾ ಅವರ ಪೋಷಕರು ಇರ್ಬೋದು ಎಲ್ಲರಿಂದಲೂ ಸಹ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾದ ಅಂಶ ಏನಂದ್ರೆ, ಆರಂಭದಲ್ಲಿ ಏನು ಹೃದಯದಿಂದ ಮೃತಪಟ್ಟರು ಅವರದ ಯಾವುದೇ ಏನು ಮೃತದೇಹದ ಮರಣೋತ್ತರ ಪರೀಕ್ಷೆಯೇ ನಡೆದಿಲ್ಲ. ಆದರೆ ಯಾವಾಗ ಪ್ರಕರಣಗಳು ಜಾಸ್ತಿ ಆಯಿತು ಆಗ SP ಅವರು ಒಂದು ಖಡಕ್ ಆಗ ಒಂದು ಆದೇಶವನ್ನ ಮಾಡಿದ್ರು. ಅದು ಏನು ಅಂತ ಹೇಳಿದ್ರೆ, ಕಡ್ಡಾಯವಾಗಿ ಎಲ್ಲರೂ ಸಹ ಅಸ್ವಾಭಾವಿಕ ಆದರೆ ಅದನ್ನ ಮರಣೋತ್ತರ ಪರೀಕ್ಷೆ ಮಾಡಿಸಲೇಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿದ್ರು. ಆ ನಂತರದಲ್ಲಿ ಯಾರು ಮೃತಪಡ್ತಿದ್ದಾರೆ ಅದರಲ್ಲಿ ಕೆಲವರು ಮಾತ್ರ ಈಗ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಿದೆ. ಅದರಲ್ಲಿ ಕೆಲವರ ಮರಣೋತ್ತರ ಪರೀಕ್ಷೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಅವ್ರಿಗೆ ಯಾವುದೇ ರೀತಿಯ ಕಾಯಿಲೆಗಳಿದ್ರೂ ಸಹ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿ. ಇನ್ನು ಕೆಲವರು ಮರಣೋತ್ತರ ಪರೀಕ್ಷೆ ಮಾಡಿಲ್ಲ. ಹಾಗಾಗಿ ಅವರ ಕುಟುಂಬದವರು ಹೇಳ್ತಕ್ಕಂತಹ ಮಾಹಿತಿಯನ್ನು ಆಧರಿಸಿ ಈಗ ಅವರು ಎಲ್ಲ ರೀತಿಯ ಮಾಹಿತಿಗಳನ್ನು ಕಲೆಯಕ್ಕೆ ವರದಿ ಕೊಡಲಿಕ್ಕೆ ಸಿದ್ಧರಾಗ್ತಿದ್ದಾರೆ. ಇನ್ನೊಂದೆಡೆ ಜಿಲ್ಲೆಯ ಜನರಲ್ಲಿ ಆತಂಕ ಹೆಚ್ಚಾಗ್ತಿಲ್ಲ ಇದೆ. ಯಾಕೆಂದ್ರೆ ಸರಣಿ ಸಾವುಗಳು ಸಂಭವಿಸಿದ್ದರಿಂದ ಸಹಜವಾಗಿ ಜಿಲ್ಲೆ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಏನು ಅಂದ್ರೆ 19 ವರ್ಷದಿಂದ 72 ವರ್ಷದವರೆಗೂ ಸಹ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಮುಂದಿನ ಸೋಮವಾರದೊಳಗೆ ಹೃದಯಾಘಾತಕ್ಕೆ ಪ್ರಮುಖ ಕಾರಣಗಳೇನು, ಅಲ್ಲದೆ ಈ ಹೃದಯಾಘಾತಕ್ಕೆ ಏನು ತಡಿಲಿಕ್ಕೆ ಯಾವೆಲ್ಲ ರೀತಿಯ ಕ್ರಮಗಳನ್ನು ವೈದ್ಯರ ತಂಡ ನೀಡುತ್ತೆ ಅನ್ನೋದಕ್ಕೆ ನಾವು ವರದಿಯನ್ನ ಮುಂದಿನ ಸೋಮವಾರದೊಳಗೆ ಈಗ DHO ಅನಿಲ್ ಅವರ ನೇತೃತ್ವದ ತಂಡ ಸರ್ಕಾರಕ್ಕೆ ಸಲ್ಲಿಸಲಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.